ರಾಜ್ಯದಲ್ಲಿ ಮುಂದಿನ 5 ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಜನರ ತಂಪೆರೆಯಲಿದ್ದಾನೆ ವರುಣ ದೇವ. ಕರಾವಳಿಯಲ್ಲಿ ಇಂದು ಮುಂದುವರಿಯಲಿರುವಂತದ್ದು ಮಳೆಯ ಮುನ್ಸೂಚನೆಯನ್ನ ಕೂಡ ನೀಡಿರುವಂತದ್ದು ಹವಾಮಾನ ಇಲಾಖೆ. ಉತ್ತರ ಒಳನಾಡಿನಲ್ಲೂ ಕೂಡ ಭಾರಿ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ರಾಜ್ಯದಲ್ಲಿ ಮುಂದಿನ 5 ದಿನಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಜನರ ತಂಪೆರೆಯಲಿದ್ದಾನೆ ವರುಣ ದೇವ. ಕರಾವಳಿಯಲ್ಲಿ ಇಂದು ಮುಂದುವರಿಯಲಿದೆ ಮಳೆ. ಉತ್ತರ ಒಳನಾಡಿನಲ್ಲೂ ಕೂಡ ಭಾರಿ ಮಳೆಯ ಮುನ್ಸೂಚನೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಕರಾವಳಿಯ ವಿವಿಧ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ಭಾಗದಲ್ಲಿ ಇಂದಿನಿಂದ ಆಗಸ್ಟ್ 23ರವರೆಗೆ ಭಾರಿ ಮಳೆಯಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಕೆಲವು ಜಿಲ್ಲೆಗಳಲ್ಲಿ ತುಂತುರು ಮಳೆ ಬರುವ ನಿರೀಕ್ಷೆ ಕೂಡ ಇದೆ. ಬೆಂಗಳೂರಿನಲ್ಲಿ ಎಂದಿನಂತೆ ಮೋಡ ಕವಿದ ವಾತಾವರಣ, ಆದ್ರೆ ಬೆಂಗಳೂರಿನಲ್ಲಿ ಮಳೆಯನ್ನ ನಿರೀಕ್ಷೆ ಮಾಡಬೇಡಿ. 5 ದಿನಗಳ ಕಾಲ ಸಾಧಾರಣ ಮಳೆಯಾಗುವ ಎಚ್ಚರಿಕೆಯನ್ನ ನೀಡಲಾಗಿರುವಂತದ್ದು. ಎಚ್ಚರಿಕೆ ಒಂದೇ ಇದ್ರೆ ಸಾಲದು, ಮಳೆ ಬರಬೇಕು, ಡ್ಯಾಮ್ ಭರ್ತಿಯಾಗಬೇಕು. ಮಲೆನಾಡು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತಂತೆ, ಡ್ಯಾಂಗಳು ಕೂಡ ಭರ್ತಿಯಾಗುತ್ತಂತೆ. ತುಂಗಭದ್ರಾ ಭರ್ತಿಯಾಗಲು 3 ಅಡಿ ಮಾತ್ರ ಬಾಕಿ ಇದೆ. ಜಲಾಶಯದಲ್ಲಿ ಈಗ ಪ್ರಸ್ತುತ ಇರುವಂತದ್ದು ಕೂಡ ಮಳೆಯ ಒಂದು ರಾಜ್ಯದಲ್ಲಿ ಮುಂದುವರೆದ 5 ದಿನಗಳ ಕಾಲ ಭಾರಿ ಮಳೆ. ಹಾಗಿದ್ರೆ ಎಲ್ಲೆಲ್ಲಿ ಮಳೆ ಆಗುತ್ತೆ? ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ ಹಾಗೂ ಮಂಡ್ಯ, ಮೈಸೂರು ಭಾಗದಲ್ಲೂ ಕೂಡ ಮಳೆಯಾಗುತ್ತೆ. ಇನ್ನು ಚಾಮರಾಜನಗರದಲ್ಲೂ ಕೂಡ ಮಳೆಯ ಸಾಧ್ಯತೆ. ಇನ್ನು ಕೊಡಗು, ಶಿವಮೊಗ್ಗ ಜಿಲ್ಲೆ, ಇನ್ನು ಚಿಕ್ಕಮಗಳೂರು ಜೊತೆಗೆ ಹಾಸನ, ಇಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯ ಮುನ್ಸೂಚನೆ ಸಿಕ್ಕಿರುವಂತದ್ದು ಹವಾಮಾನ ಇಲಾಖೆಯಿಂದ. ಇನ್ನ ಜೊತೆಗೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ಚಿತ್ರದುರ್ಗ ಇಲ್ಲೂ ಕೂಡ ಮಳೆಯಾಗುವಂಥದ್ದು. ದಾವಣಗೆರೆ, ಬೆಳಗಾವಿ, ಬಾಗಲಕೋಟೆ, ರಾಯಚೂರು ಈ ಒಂದು ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುತ್ತಂತೆ 5 ದಿನಗಳ ಮುಂದುವರಿಕೆಯಾಗಿ. ಐದು ದಿನಗಳ ಕಾಲ ಸಾಧಾರಣ ಮಳೆಯಾಗುವ ಎಚ್ಚರಿಕೆಯನ್ನ ನೀಡಲಾಗಿರುವಂತದ್ದು ಹವಾಮಾನ ಇಲಾಖೆಯ ವರದಿಯಿಂದ. ಮಲೆನಾಡು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಡ್ಯಾಂಗಳು ಕೂಡ ಭರ್ತಿ ಆಗ್ತಾ ಇದೆ. ತುಂಗಭದ್ರಾ ಭರ್ತಿಯಾಗಲು 3 ಅಡಿ ಮಾತ್ರ ಬಾಕಿ ಉಳಿದುಕೊಂಡಿರುವಂತದ್ದು. ಜಲಾಶಯದಲ್ಲಿ ಪ್ರಸ್ತುತ 92.350 ಟಿಎಂಸಿ ನೀರು ಸಂಗ್ರಹ ಆಗಿದೆ ತುಂಗಭದ್ರಾ ಡ್ಯಾಂನಲ್ಲಿ. ರಾಜ್ಯದಲ್ಲಿ ಮುಂದಿನ 5 ದಿನಗಳ ಕಾಲ ಭಾರಿ ಮಳೆಯಾಗುತ್ತೆ.